ಎಲ್ಲರಿಗೂ ನಮಸ್ಕಾರ. ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳು PBL 7 ಪರಿಕಲ್ಪಿಸಿ ಮತ್ತು ಚಿತ್ರಿಸಿ. ತರಗತಿ 7 ಗಣಿತ ಅಧ್ಯಾಯ 13 ಘನಾಕೃತಿಗಳು. ಚಟುವಟಿಕೆ 2 ಬೇಕಾಗುವ ಸಾಮಗ್ರಿಗಳು: ಜೇಡಿಮಣ್ಣು, ನೋಟ್ ಪುಸ್ತಕ, ಟಾರ್ಚ್ ಲೈಟ್, ಬಿಳಿ ಕಾಗದದ ಹಾಳೆ. ಚಟುವಟಿಕೆಯ ಸೂಚನೆಗಳು: ಈ ಚಟುವಟಿಕೆಯ ಉದ್ದೇಶವೇನೆಂದು ಪ್ರಶ್ನೆ ಇದ್ದಲ್ಲಿ ಘನಾಕೃತಿಗಳು ಅಥವಾ ರೆಗ್ಯುಲರ್ ಸಾಲಿಡ್ಸನ್ನು ಬೆಳಕಿನ ಮುಂದೆ ಇರಿಸಿದಾಗ ಅವುಗಳಿಂದ ರೂಪಿತವಾಗುವಂತಹ ನೆರಳುಗಳನ್ನು ಪರೀಕ್ಷಿಸಿ ಯಾವ ಯಾವ ರೀತಿಯ ನೆರಳುಗಳು ಅದರಿಂದ ಸಾಧ್ಯವಾಗುತ್ತದೆ ಎಂದು ತಿಳಿದುಕೊಂಡು ಅದನ್ನು ಚಿತ್ರಿಸುವ ಒಂದು ಪ್ರಯತ್ನಕ್ಕಾಗಿ ಈ ಒಂದು ಚಟುವಟಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಇದನ್ನು ಮಾಡುವುದರಿಂದ ಏನು ಉಪಯೋಗವೆಂಬ ಪ್ರಶ್ನೆ ಇದ್ದಲ್ಲಿ ಘನಾಕೃತಿಗಳ ಪರಿಕಲ್ಪನೆಯನ್ನು, ಅವುಗಳನ್ನು ತಯಾರಿಸುವ ರೀತಿಯನ್ನು, ಅವುಗಳನ್ನು ಯಾವ ಯಾವ ರೀತಿಯಲ್ಲಿ ನಾವು ಕಲ್ಪಿಸಿಕೊಳ್ಳಬಹುದು ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಗುವಲು ಇಂತಹ ಒಂದು ಚಟುವಟಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಚಟುವಟಿಕೆಯ ಸೂಚನೆಗಳು: ಮುಂದಿನ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಶಂಕುವನ್ನು, ಚೌಕಪಾದ ಗೋಪುರವನ್ನು ರಚಿಸಿ ಮಣ್ಣು ಅಥವಾ ಹಿಟ್ಟಿನಲ್ಲಿ ಸಿದ್ಧಪಡಿಸಬೇಕಾಗಿದೆ. ಅದ ನಂತರದಲ್ಲಿ ಬಿಳಿ ಖಾಲಿ ಹಾಳೆಯನ್ನು ಇರಿಸಿ ಅದರ ಮೇಲೆ ಶಂಕುವನ್ನು ಹಿಡಿಯಬೇಕಾಗಿದೆ. ಒಂದಷ್ಟು ಎತ್ತರದಲ್ಲಿ ಹಿಡಿದುಕೊಳ್ಳಬೇಕಾಗಿದೆ. ಹಿಡಿದುಕೊಂಡ ನಂತರ ಶಂಕುವಿನ ಮೇಲ್ಭಾಗದಲ್ಲಿ, ಅಂದರೆ ಶಂಕುವಿನ ಮೇಲೆ ಚೂಪಾಗಿರುವಂತಹ ಅಂಚಿನ ಮೇಲ್ಗಡೆಯಲ್ಲಿ ಟಾರ್ಚ್ ಬೆಳಕನ್ನಿರಿಸಿ ಅದರಿಂದ ಬರುವಂತಹ ನೆರಳನ್ನು ನಾವು ಗಮನಿಸಬೇಕಾಗಿದೆ. ಟಾರ್ಚ್ ಬೆಳಕನ್ನು ಇರಿಸುವ ಅವಕಾಶ ಇಲ್ಲದಿದ್ದಲ್ಲಿ ಟೇಬಲ್ ಲ್ಯಾಂಪ್ ಅಥವಾ ಕೇಂದ್ರಿತವಾಗಿ ಬೆಳಕನ್ನು ತೋರಿಸುವಂತಹ ಯಾವುದೇ ಮಾರ್ಗವನ್ನು ಇಟ್ಟುಕೊಂಡು ಶಂಕುವಿನ ಮೇಲ್ಭಾಗದಲ್ಲಿ ಅದನ್ನು ಇರಿಸಿ ನೆರಳನ್ನು ಪಡೆಯಬಹುದು. ನಂತರದಲ್ಲಿ ಪಡೆದಂತಹ ನೆರಳಿನ ಚಿತ್ರವನ್ನು ರಚಿಸಬೇಕಾಗಿದೆ. ವೃತ್ತಾಕಾರವಾಗಿ ಬಂದಿದ್ದಲ್ಲಿ ವೃತ್ತಾಕಾರವಾಗಿ, ಓವಲ್ ಶೇಪ್ನಲ್ಲಿ ಬಂದಿದ್ದಲ್ಲಿ ಓವಲ್ ಶೇಪ್ನ ಚಿತ್ರವನ್ನು ರಚಿಸಬೇಕಾಗಿದೆ. ಇದನ್ನು ಮಾಡಿದ ನಂತರ ವಸ್ತುವನ್ನು ವಿಭಿನ್ನ ರೀತಿಗಳಲ್ಲಿ ಹಿಡಿದು ಪ್ರತಿ ಬಾರಿಯೂ ಟಾರ್ಚ್ ಲೈಟನ್ನು ತೋರಿಸಿ ಮೇಲಿನಿಂದ ಹಾಳೆಗೆ ನೆರಳನ್ನು ಬೀಳಿಸಿ ಅದರ ಆಕಾರವನ್ನು ಬರೆಯುವ ಪ್ರಯತ್ನವನ್ನು ಮಾಡಬೇಕಾಗಿದೆ. ಬೇರೆ ಬೇರೆ ಆಕೃತಿಗಳನ್ನು ಪಡೆಯುವ ಸಾಧ್ಯತೆ ಇದೆಯೇ ಎಂಬ ಪ್ರಶ್ನೆಯನ್ನು ಇಲ್ಲಿ ಮಕ್ಕಳಿಗೆ ನೀವು ಕೇಳಬಹುದು. ತದನಂತರದಲ್ಲಿ ಇದೇ ಒಂದು ಪ್ರಕ್ರಿಯೆಯನ್ನು ಚೌಕಪಾದ ಗೋಪುರದ ಮೇಲೆ ಅಥವಾ ಇತರ ಘನಾಕೃತಿಗಳ ಮೇಲೆ, ರೆಗ್ಯುಲರ್ ಸಾಲಿಡ್ಸ್, ಮಕ್ಕಳು ತಯಾರಿಸಿರುವಂತಹ ರೆಗ್ಯುಲರ್ ಸಾಲಿಡ್ಸ್ ಅಥವಾ ಘನಾಕೃತಿಗಳು ಎಂದು ಹೇಳಲು ಸಾಧ್ಯವಾಗುವ ವಸ್ತುಗಳ ಮೇಲೆ ಇದೇ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ ಎಂದು ಅವರನ್ನು ಪ್ರೇರೇಪಿಸಬೇಕಾಗಿದೆ. ಪ್ರತಿ ಬಾರಿಯೂ ಈ ರೀತಿಯಾಗಿ ವಸ್ತುವನ್ನು ವಿವಿಧ ವಿಧಗಳಲ್ಲಿ ಹಿಡಿದಿಟ್ಟುಕೊಂಡರೂ ಸಹ ನೆರಳಿನ ಆಕಾರ ಒಂದೇ ಆಗಿರಬಹುದೇ ಚರ್ಚಿಸಬೇಕಾಗಿದೆ. ಇಲ್ಲಿ ಸಹಜವಾಗಿ ಹೇಳುವಂತೆ ರೆಗ್ಯುಲರ್ ಸಾಲಿಡ್ಸನ್ನು ತೆಗೆದುಕೊಂಡಾಗ ಒಂದು ಸ್ಫಿಯರ್ ಇರಬಹುದು ಅಥವಾ ಒಂದು ಚೌಕ ಘನವಿರಬಹುದು. ಇಂತಹ ಒಂದು ರೆಗ್ಯುಲರ್ ಸಿಮಿಟ್ರಿಕ್ ಸಾಲಿಡ್ಸ್ಗಳನ್ನು ತೆಗೆದುಕೊಂಡಾಗ ಒಂದೇ ರೀತಿಯಾದ ನೆರಳನ್ನು ಪಡೆಯಲು ಸಾಧ್ಯವಿದೆ, ಹಲವು ರೀತಿಗಳಲ್ಲಿ ಹಿಡಿದುಕೊಂಡಾಗ ಎಂದು ಹೇಳಬಹುದು ಎಂದು ಮಕ್ಕಳಿಗೆ ನೀವು ಸುಳುವನ್ನು ಕೊಡಬಹುದು. ರೆಗ್ಯುಲರ್ ಸಾಲಿಡ್ಸ್ ಅಲ್ಲದೆ ಅಥವಾ ಎಸಿಮಿಟ್ರಿಕ್ ಸಾಲಿಡ್ಸನ್ನು ತೆಗೆದುಕೊಂಡಾಗ ಹಾಗೆ ಮಾಡುವುದು ಸ್ವಲ್ಪ ಕಷ್ಟಕರವಾಗಿರುತ್ತದೆ ಎಂದು ಕೂಡ ನೀವು ಮಕ್ಕಳಿಗೆ ಇಲ್ಲಿ ಸುಳುವನ್ನು ಕೊಡಬಹುದು. ವಿವಿಧ ರೀತಿಯ ಘನಾಕೃತಿಗಳ ಅಡ್ಡಛೇದ ಮತ್ತು ನೆರಳಿನ ಆಕೃತಿಯ ನಡುವಿನ ಸಂಬಂಧವೇನಾದರೂ ಇದೆಯೇ, ಅದನ್ನು ಕಂಡುಹಿಡಿಯಲು ಸಾಧ್ಯವಿದೆಯೇ ಎಂಬ ಪ್ರಶ್ನೆ ಇದೆ. ಅದನ್ನು ಚರ್ಚಿಸಲು ಮಕ್ಕಳಿಗೆ ನೀವು ಇಲ್ಲಿ ಉತ್ತೇಜನ ಕೊಡಬಹುದು. ಇಲ್ಲಿ ಸಹಜವಾಗಿ ಹೇಳುವಂತೆ ಅಡ್ಡಛೇದವನ್ನು ತೆಗೆದಾಗ ಅದು ಪಾದಕ್ಕೆ ಸಮಾಂತರವಾಗಿದ್ದು ನಂತರದಲ್ಲಿ ನೆರಳು ಕೂಡ ಅದೇ ರೀತಿ ಘನಾಕೃತಿಗೆ ಯಾವ ದಿಕ್ಕಿನಲ್ಲಿ ಹಿಡಿದಿದೆಯೋ ಅದೇ ದಿಕ್ಕಿನಲ್ಲಿ ಹಿಡಿದಾಗ ಒಂದೇ ರೀತಿಯಾದಂತಹ ನೆರಳನ್ನು ಪಡೆಯಲು ಸಾಧ್ಯವಿರಬಹುದು ಎಂಬ ಒಂದು ಸುಳುವನ್ನು ಕೊಟ್ಟು ಅದರ ಜೊತೆಯಲ್ಲಿ ಅಡ್ಡಛೇದವನ್ನು ತೆಗೆದ ನಂತರದಲ್ಲಿ ಘನಾಕೃತಿಯ ಒಂದು ರೂಪುರೇಷೆ ಬದಲಾಗುವ ಕಾರಣವಾಗಿ ಅದೇ ರೀತಿಯಾದ ನೆರಳನ್ನು ಪಡೆಯುವುದು ಸಾಧ್ಯವಾಗದಿರಬಹುದು ಎಂಬುದನ್ನು ಅವರಿಗೆ ತೋರಿಸಿ ಮಕ್ಕಳಿಗೆ ಚರ್ಚಿಸಲು ನೀವು ಇಲ್ಲಿ ಉತ್ತೇಜನಗೊಳಿಸಲು ಸಾಧ್ಯವಿದೆ. ಕೆಲವು ವಿಮರ್ಶಾತ್ಮಕ ಪ್ರಶ್ನೆಗಳನ್ನು ಮಕ್ಕಳಿಗೆ ಪ್ರಯತ್ನಿಸಲು ಇಲ್ಲಿ ಕೊಡಲಾಗಿದೆ. ಮೊದಲನೆಯದಾಗಿ, ಕಾಗದ ಮತ್ತು ವಸ್ತುವಿನ ನಡುವೆ ಇರುವ ಅಂತರವನ್ನು ಮತ್ತು ವಸ್ತು ಮತ್ತು ಬೆಳಕಿನ ಮಧ್ಯೆ ಇರುವ ಅಂತರವನ್ನು ಬೇರೆ ಬೇರೆ ಮಾಡಿದಾಗ, ಅಂದರೆ ವೇರಿ ಮಾಡಿದಾಗ, ಬೇರೆ ಬೇರೆ ಅಂತರಗಳಲ್ಲಿ ಇಟ್ಟುಕೊಂಡಾಗ ಬೀಳುವಂತಹ ನೆರಳಿನ ಆಕಾರವಾಗಲಿ
ಬೀಳುವಂತಹ ನೆರಳಿನ ಗಾತ್ರವಾಗಲಿ ಬದಲಾಗುತ್ತದೆಯೇ? ಬದಲಾಗುತ್ತದೆ ಎಂದಾದರೆ ಅವುಗಳ ಮಧ್ಯದಿನ ಸಂಬಂಧವೇನಾದರೂ ಇದೆಯೇ? ಅದನ್ನು ಕಂಡುಹಿಡಿಯಲು ಸಾಧ್ಯತೆ ಇದೆಯೇ? ಅವುಗಳ ಅನುಪಾತದಲ್ಲೇನಾದರೂ ಸಂಬಂಧ ಇದೆಯೇ ಎಂಬುದನ್ನು ಮಕ್ಕಳಲ್ಲಿ ಚರ್ಚೆ ಉಂಟು ಮಾಡಲು ನಿಮಗಿಲ್ಲೊಂದು ಅವಕಾಶವಿದೆ. ಸಹಜ ಅನುಭವದಲ್ಲಿ ಬರುವಂತೆ ಬೆಳಕಿಗೆ ಹತ್ತಿರವಿದ್ದಾಗ ದೊಡ್ಡ ನೆರಳು ಬೀಳುವುದು, ಬೆಳಕಿಂದ ದೂರವಿರುವಾಗ ಸಣ್ಣ ನೆರಳು ಬೀಳುವುದು, ಇದು ಎಲ್ಲರ ಅನುಭವಕ್ಕೆ ಬಂದಿರುವಂತಹ ವಿಚಾರವು. ಆದರೆ ನೆರಳಿನ ಗಾತ್ರದಲ್ಲೇನಾದರೂ ಅನುಪಾತಗಳೇನಾದರೂ ಇವೆಯೇ? ಎಷ್ಟು ದೂರ ಹಿಡಿದುಕೊಂಡಿದ್ದೇನೆ ಎಂದರ ಆಧಾರವಾಗಿ ಏನಾದರೂ ಗಾತ್ರದ ಮೊತ್ತ ಬದಲಾಗುತ್ತದೆಯೇ ಎಂದು ಮಕ್ಕಳಿಗೆ ಇಲ್ಲಿ ಪರೀಕ್ಷಿಸಲು ನೀವು ಹೇಳಬಹುದು. ತದನಂತರದಲ್ಲಿ ಒಂದು ಆಟಿಕೆ, ಗೃಹೋಪಯೋಗಿ ವಸ್ತು ಅಥವಾ ಒಂದು ತರಕಾರಿ, ಹೀಗೆ ಒಂದು ವಸ್ತುವನ್ನು ಆಯ್ಕೆ ಮಾಡಿ ಆ ವಸ್ತುಗಳ ವಿವಿಧ ನೆರಳುಗಳನ್ನು ರಚಿಸಲು ಮಕ್ಕಳಿಗೆ ನೀವು ಇಲ್ಲಿ ಹೇಳಬಹುದು. ಆಯ್ದುಕೊಂಡ ವಸ್ತುವಿನ ವಿವಿಧ ಅಡ್ಡಚ್ಛೇದಗಳನ್ನು ಕಲ್ಪಿಸಿಕೊಂಡು ಅದನ್ನು ಚಿತ್ರಿಸಲು ಹೇಳಿ. ಹಾಗೆಯೇ ವಸ್ತುವಿನ ವಿಭಿನ್ನ ನೋಟಗಳನ್ನು ಕೂಡ ಚಿತ್ರಿಸಲು ಇಲ್ಲಿ ಮಕ್ಕಳಿಗೆ ನೀವು ಉತ್ತೇಜನಗೊಳಿಸಬಹುದಾಗಿದೆ. ಇಲ್ಲಿ ಆಯ್ಕೆ ಮಾಡಿದಿರುವಂತಹ ವಸ್ತುಗಳು ರೆಗ್ಯುಲರ್ ಸಾಲಿಡ್ಸ್ ಆಗಿ ಇಲ್ಲದಿದ್ದರೂ ಸಹ ಅಥವಾ ಸಿಮಿಟ್ರಿಕ್ ಸಾಲಿಡ್ಸ್ ಆಗೂ ಕೂಡ ಇಲ್ಲದಿದ್ದರೂ ಸಹ ಚಿತ್ರಿಸಲು ಸಾಧ್ಯವಿದೆ ಎಂದು ಮಕ್ಕಳಿಗೆ ನೀವು ಉತ್ತೇಜನ ಮಾಡಬಹುದು. ಅದರ ವಿಭಿನ್ನ ನೋಟಗಳಿರಬಹುದು, ಅಡ್ಡಚ್ಛೇದಗಳಿರಬಹುದು. ಇದನ್ನು ಕಲ್ಪಿಸಿಕೊಳ್ಳಲು ಸ್ವಲ್ಪ ಕ್ಲಿಷ್ಟವಾದರೂ ಸಹ ಅದನ್ನು ಪ್ರಯತ್ನಿಸಿ ಘನಾಕೃತಿಗಳನ್ನು ಕಲ್ಪಿಸಿಕೊಳ್ಳಲು ಮಕ್ಕಳ ಒಂದು ಕ್ಷಮತೆಯನ್ನು ಹೆಚ್ಚಿಸಲು ಇಲ್ಲೊಂದು ಸಾಧ್ಯತೆ ಇದೆ. ನಂತರದಲ್ಲಿ ಏನಾದರೂ ರಚನಾತ್ಮಕ ವಿಷಯಗಳು ಹೊಳೆದಿದ್ದಲ್ಲಿ ಅದನ್ನು ತುಂಬಿಸಲು ಒಂದಷ್ಟು ಜಾಗವನ್ನು ಕೊಡಲಾಗಿದೆ. ಸ್ವಮೌಲ್ಯಮಾಪನ ಪ್ರಶ್ನೆಗಳುಂಟು, ಅದನ್ನು ಓದಿ ಸೂಕ್ತ ರೀತಿಯಲ್ಲಿ ಉತ್ತರಿಸಲು OMR ಶೀಟನ್ನು ಸಹ ಇಲ್ಲಿ ಕೊಡಲಾಗಿದೆ. ಇದನ್ನು ಮಕ್ಕಳಿಗೆ ನೀವು ಓದಲು ಹೇಳಿ ಅದನ್ನು ಉತ್ತರಿಸಲು ಉತ್ತೇಜಿಸಬಹುದಾಗಿದೆ. ಧನ್ಯವಾದಗಳು.